ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ನಮ್ಮ ಚಾನಲ್ನ ಕಾಮೆಂಟ್ಗಳಲ್ಲಿ ಬಹಳಷ್ಟು ಜನ ಹೊಸ BSNL ಸಿಮ್ ಕಾರ್ಡ್ನ ಖರೀದಿ ಮಾಡುವುದು ಹೇಗೆ ಅಂತ ಕಾಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಹೊಸ BSNL ಸಿಮ್ ಕಾರ್ಡ್ನ ನಾವು ಖರೀದಿ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ನೀವು ಹೊಸ BSNL ಸಿಮ್ ಕಾರ್ಡ್ ನ ನೀವು ಖರೀದಿ ಮಾಡಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವ ಯಾವುದೇ BSNL ಆಫೀಸ್ಗೆ ಹೋಗಿ ನೀವು ಹೊಸ BSNL ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಬಹುದು. ಅಥವಾ ನಿಮ್ಮ ಹತ್ತಿರದಲ್ಲಿರುವ ಯಾವುದೇ ಸಿಮ್ ಕಾರ್ಡ್ ರಿಟೈಲರ್ಸ್ ಇರ್ತಾರಲ್ಲ, ಸಿಮ್ ಕಾರ್ಡ್ ಗಳನ್ನ ಮಾರಾಟ ಮಾಡುವವರು ಇರ್ತಾರಲ್ಲ, ನಿಮ್ಮ ಹತ್ತಿರದ ಸಿಟಿಯಲ್ಲಾಗಿರ್ಬೋದು, ನಿಮ್ಮ ಹತ್ತಿರದ ಹಳ್ಳಿಯಲ್ಲಾಗಿರ್ಬೋದು, ಅವ್ರ ಹತ್ರ ಹೋಗಿ ಕೂಡ ನೀವು ಹೊಸ BSNL ಸಿಮ್ ಕಾರ್ಡ್ ಅನ್ನ ನೀವು ಖರೀದಿ ಮಾಡಬಹುದು. ಫ್ರೆಂಡ್ಸ್, ನೀವು ಹೊಸ BSNL ಸಿಮ್ ಕಾರ್ಡ್ ನ ಖರೀದಿ ಮಾಡುವಾಗ ಅವರಿಗೆ ನೀವು ಒಂದು ಡಾಕ್ಯುಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಯಾವುದಾದ್ರೂ ನಿಮ್ಮ ID ಪ್ರೂಫ್ ಅನ್ನ ತೆಗೆದುಕೊಂಡು ಹೋಗಿ ನೀವು ಖರೀದಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಆ ಒಂದು ಸಿಮ್ ನಂಬರ್ ಆಕ್ಟಿವೇಟ್ ಆಗ್ಬೇಕಂದ್ರೆ ನಿಮ್ಮ ID ನಂಬರ್ ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇದು ಬೇರೆ ಬೇರೆ ರೀತಿಯಾದಂತಹ ಐಡಿಗಳಿರುತ್ತಲ್ಲ, ಅದ್ರ ಜೊತೆಲಿ ವೋಟರ್ ID ಕೂಡ ಬರುತ್ತೆ. ಯಾವುದಾದ್ರೂ ಒಂದು ID ನ ತೆಗೆದುಕೊಂಡು ಹೋಗಿ ನೀವು ಹೊಸ BSNL ಸಿಮ್ ಕಾರ್ಡ್ ಅನ್ನ ನಿಮ್ಮ ಹತ್ತಿರದ ರಿಟೇಲರ್ ಹತ್ರ ಅಥವಾ ನಿಮ್ಮ ಹತ್ತಿರದಲ್ಲಿರುವ BSNL ಆಫೀಸ್ಗೆ ಹೋಗಿ ನೀವು ಹೊಸ BSNL ನಂಬರ್ ಅನ್ನ ಖರೀದಿ ಮಾಡಬಹುದು. ಫ್ರೆಂಡ್ಸ್, ನೀವು ಹೊಸ BSNL ಸಿಮ್ ಕಾರ್ಡ್ ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅಂತಹ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿ ID ತೆಗೆದುಕೊಂಡು ಹೋಗ್ತಿರಲ್ಲ, ನಿಮ್ಮ ID ನ ಬೇರೆಯವರು ತೆಗೆದುಕೊಂಡು ಹೋಗಿ ಸಿಮ್ ಕಾರ್ಡ್ ನ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ. ಆ ID ಯಾರ್ದಿರುತ್ತೋ, ID ಪ್ರೂಫ್ ಇರುತ್ತಲ್ಲ, ಸಿಮ್ ಕಾರ್ಡ್ ನ ಖರೀದಿ ಮಾಡಬೇಕಾದ್ರೆ ನೀವು ID ಪ್ರೂಫ್ ನ ತೆಗೆದುಕೊಂಡು ಹೋಗ್ತಿರಲ್ಲ, ಆ ಒಂದು ID ಯಾರದಿರುತ್ತಲ್ಲ, ಆ ID ಜೊತೆಯಲ್ಲಿ ಆ ಒಂದು ಕ್ಯಾಂಡಿಡೇಟ್ ಕೂಡ ಹೋಗ್ಬೇಕಾಗುತ್ತೆ. ಕ್ಯಾಂಡಿಡೇಟ್ ವಿತ್ ID ಎರಡು ತೆಗೆದುಕೊಂಡು ಹೋದ್ರೆ ಮಾತ್ರ ನಿಮ್ಗೆ BSNL ಸಿಮ್ ಕಾರ್ಡ್ ಸಿಗುತ್ತೆ. BSNL ಅಷ್ಟೇ ಅಲ್ಲ, ಯಾವುದೇ ಸಿಮ್ ಕಾರ್ಡ್ ತಗೋಬೇಕಂದ್ರೂ ಕೂಡ ಕ್ಯಾಂಡಿಡೇಟ್ ಮತ್ತು ID ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಹೊಸ BSNL ಸಿಮ್ ಕಾರ್ಡ್ ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.